ಬನ್ನಿ ಬನ್ನಿ ಎಲ್ರು ಬೇಗ ಇವತ್ ನನ್ ಬಂಗ್ಲೆಲ್ ಮಲ್ಕೊಳಕ್ಕೆ ಬಾಡ್ಗೆ ಕೊಡಿ ಮತ್ತೆ ಆರಾಮಾಗಿ ಮಲ್ಕೊಳ್ಳಿ. ಒಳಗ್ ನಿಮ್ಗೆ ಯಾವ ಚಳಿನೂ ಆಗಲ್ಲ, ಧೂಳು ಬರಲ್ಲ. ಬಾರೆ ವಾ, ಎಂತ ಅದೃಷ್ಟ ನಂದು. ಥ್ಯಾಂಕ್ ಯು ಮಿಸ್ಟರ್ ಫಾಕ್ಸ್. ಬಂಗ್ಲೆ ನೀನ್ ಕಟ್ಸಿದ್ರು ನನ್ ಜೀವನ ಮಾತ್ರ ಆರಾಮಾಗಿ ನಡೀತಾ ಇದೆ. ಇದು ನನ್ ಬಂಗ್ಲೆ ಇದೆ ಮೋಟು ಪತ್ಲು. ಈ ಬಿಲ್ಡಿಂಗ್ ಪೂರ್ತಿ ಕ್ಲೀನಿಂಗು, ಇಂಟೀರಿಯರ್ ಡೆಕೋರೇಷನ್ ಪೂರ್ತಿ ನಿಮಗ್ ಕೊಟ್ಟಿದ್ದೀನಿ ಮೋಟು ಪತ್ಲು. ಒಳ್ಳೇದಾಯ್ತು, ನಿಮ್ ಸ್ನೇಹಿತರನ್ನು ಕರ್ಕೊಂಡ್ ಬಂದಿದ್ದೀರಿ. ಕೆಲ್ಸ ಬೇಗ ಆಗ್ಬಿಡುತ್ತೆ. ಸರಿ ನಡೀರಿ, ಕೆಲಸ ಆದ ತಕ್ಷಣ ಫೋನ್ ಮಾಡಿ ನಾನು ಬರ್ತೀನಿ. ಮಿಸ್ಟರ್ ಫಾಕ್ಸ್ ಡೋಂಟ್ ವರಿ, ಎಲ್ಲ ಆಗೋಗ್ಬಿಡುತ್ತೆ. ಏನ್ ಡಾಕ್ಟರ್ಣ, ಕೆಲಸ ಶುರು ಹಚ್ಕೊಂಬಿಡೋಣ. ಎತ್ತೋಡಿ ಎತ್ತೋಡಿ, ಮನುಷ್ಯರು ಬಂದ್ಬಿಟ್ರು. ಎಲ್ಲ ಬೇಗ ಎದ್ದು ಬಜ್ಜಿಟ್ಕೊಳ್ಳಿ. ಏನ್ ಮಾಡ್ತಾ ಇದ್ದೀರಾ ಎಲ್ಲರೂ? ಬೇಗ ಎದ್ದೇಳಿ. ಅರೆ ಓಡಿ, ಮನುಷ್ಯರು ಬಂದ್ಬಿಟ್ರು, ಬೇಗ ಓಡಿ. ಓಕೆ ಡಾಕ್ಟರ್ಣ, ಒಂದ್ ರೂಮ್ನ ನೀವು ಮತ್ತೆ ಗಸಿಟ್ ಆರಾಮ್ ಕ್ಲೀನ್ ಮಾಡಿ. ಓಕೆ, ಇನ್ನೊಂದನ್ನ ನಾನು ಮತ್ತೆ ಪತ್ಲು ಕ್ಲೀನ್ ಮಾಡ್ಬಿಡ್ತೀವಿ. ಓ ಆಯ್ತು ಕಡೆ. ನಡಿಯೋ, ಮೊದ್ಲು ವಾರ್ಡ್ರೋಬ್ ನ ಕ್ಲೀನ್ ಮಾಡ್ಬಿಡೋಣ. ನನ್ಗನ್ಸುತ್ತೆ ರೂಮ್ ಏನ್ ಗಲೀಜಾಗಿಲ್ಲ ಕಣೋ. ಅಯ್ಯೋ ಪತ್ಲು, ಯಾಕೋ ಹಾಕಿರ್ಸ್ಕೊತಾ ಇದೆಯಾ ನೀನು? ಪ್ಯಾಂತ್ ಕಣ. ಅಯ್ಯೋ ಪತ್ಲು, ಏನೋ ಮಾತಾಡ್ತಿದ್ಯಾ ನೀನು? ವಾರ್ಡ್ರೋಬ್ ಅಲ್ಲಿ ಏನಾಯ್ತು ಗ್ರಾಚಾರ? ಹೋಗಿ ಹಾಕಿಸ್ಕೊಂಡ್ರು ಪೇಷಂಟ್ ಇಲ್ವಲಾಣೆ. ಏನಯ್ಯ ಇದು? ಮಂಚದ ಕೆಳಗಡೆ ಕರಡಿ ಇದೆ ಕಡೆ ರಮ್ಮ. ಪತ್ಲು ಕಿಂಗ್ ಕೋಬ್ರಾನು ಇದೆ ಅಲ್ಮಾರಿ ಒಳಗಡೆ. ಅಯ್ಯೋ ನನ್ ಮಾತು ಕೇಳಯ್ಯರಮ್ಮ, ನಾನ್ ಮೊದ್ಲು ಮೋಟು ಪತ್ಲು ಅನ್ಕೊಂಡ್ಬಿಟ್ಟೆ ಕಣಯ್ಯ, ಆದ್ರೆ ಅವ್ರು ಮೋಟು ಪತ್ಲು ಅಲ್ಲ ಕಣಯ್ಯ. ಕಾಪಾಡೋ. ಅಯ್ಯಪ್ಪ, ಬಾರೋ ಹೋಗೋಣ ರಮ್ಮ. ಅಯ್ಯಯ್ಯ ಬಿಡಯ್ಯ, ಅಬ್ಬ ತಲೆಗೆ ಇಡ್ಬೇಕು. ಆಗಲ್ಲ ಕಣಯ್ಯ, ಸಾಕಾಗಾಯ್ತು. ಅಯ್ಯಪ್ಪ ಏನೇ ಅದು ಗ್ರಾಚಾರ. ನಿಲ್ಲಿ ನಿಲ್ಲಿ, ನೀವ್ಯಾಕೆ ಹೆದರ್ಕೋತಿದ್ದೀರಾ? ನೀವೆಲ್ಲ ಸೇರಿ ಅವ್ರಿಗೆ ಹೆದರ್ಸ್ಬೇಕು. ಈ ಮನೆ ನಂದು. ಆಚೆ ಮಿಸ್ಟರ್ ಫಾಕ್ಸ್ ಅಂತ ಬೋರ್ಡ್ ಹಾಕಿದ್ದಾರೆ. ನಾವೆಷ್ಟು ಎದ್ರಕೊಂಡ್ಬಿಟ್ವೋ ಅದಕ್ಕಿಂತ ಹೆಚ್ಚಾಗಿ ಪ್ರಾಣಿಗಳು ಎದ್ರಕೊಂಡ್ಬಿಟ್ವು. ಅವು ಎದ್ರಕೊಂಡೆಲ್ಲ ಓಡಬಿಟ್ಟಿವೆ. ನಡೀರಿ, ಈಗ ಹೋಗ್ಬಿಟ್ಟು ನಾವು ಕ್ಲೀನ್ ಮಾಡ್ಬಿಡೋಣ ರೂಮ್ ಎಲ್ಲ. ಅರೇ, ಅವರು ಮನುಷ್ಯರು, ಅದ್ರಲ್ಲೂ ಅವ್ರು ಹೆದರ್ಕೋತಾ ಇದ್ರು. ನಾವು ವೈಲ್ಡ್ ಅನಿಮಲ್ಸ್, ನಮ್ಮನ್ನ ನೋಡಿ ಅವ್ರು ಹೆದರ್ಕೋತಾರೆ. ಅವ್ರ ಭಯನ ನಾವು ಉಪಯೋಗಿಸ್ಕೋಬೇಕು. ಹೋಗಿ ಅವ್ರನ್ನ ಹೆದರ್ಸ್ಬಿಟ್ಟು ಓಡಿಸ್ಬಿಡಿ. ಕಿಂಗ್ ಕೋಬ್ರಾ, ಬ್ಲಾಕ್ ಪ್ಯಾಂಥರ್, ನೀವಿಬ್ರು ಹೋಗಿ. ಅಯ್ಯಪ್ಪ, ಏನು ಹೋಯ್ತು ಅಂದ್ರೆ ಬಂದ್ಬಿಟ್ವಲ್ಲ ಮತ್ತೆ ಒಂದೊಂದಾಗಿ. ಹುಷಾರ್ ಕಣ, ಮಳೆ ಬಿಡ ಜೋರಾಗಿ. ಅಮ್ಮ, ಗಟ್ಟಿ ಕಣ. ಆಯ್ತು, ಎಸ್ಕೇಪ್ ಆಯ್ತು. ನಾನ್ ನನ್ನ 20 ವರ್ಷದ ಅನುಭವದಲ್ಲಿ ಇಷ್ಟು ದೊಡ್ಡ ಸ್ನೇಕ್ ನಾನು ನೋಡೇ ಇಲ್ಲ. ಸ್ನೇಕ್ ಒಡೆಯ ಮಾಡ್ತೀನಿ ನೋಡಿ.
ತಗೊಂಡು ಹೋಗಪ್ಪ ಇಲ್ಲಿಂದ. ಡಾಕ್ಟರ್ ಜಟ್ಕ ಇಷ್ಟ ತನಕ ಎಲ್ಲಿದ್ರಿ? ಅಯ್ಯೋ ಏನಯ್ಯ ಅದು, ನಾನೊಂದು ಮಾತು ಕೇಳಿ ಹೆದರ್ಕೊಂಡ್ಬಿಟ್ಟಿದೆ ಕಡೆಯ. ಆ ನರಿ ಇದೆಯಲ್ಲಯ್ಯ, ಅದು ಈ ಪ್ರಾಣಿಗಳಿಗೆಲ್ಲ ಬಾಡಿಗೆ ಕೊಟ್ಟಿದೆ ಅಂತ ಕಡೆ ಮನೇನ. ಅವೆಲ್ಲ ರಾತ್ರಿ ಹೊತ್ತಲ್ಲಿ ಇಲ್ಲೇ ಮಲ್ಕೊಳತ್ ಬಂದೆ ಕಡೆಯ. ನಿಮ್ಗೆ ಹೆಂಗ್ ಗೊತ್ತಣ್ಣ? ಅಯ್ಯೋ ಇಲ್ಲಿ ಕಡೆಯ ಗ್ಯಾಜೆಟ್ ಇದೆಲ್ಲ ನನ್ನ ಹತ್ರ. ಇದರಿಂದ ಪ್ರಾಣಿಗಳ ಎಲ್ಲಾ ಭಾಷೆನೂ ಅರ್ಥ ಆಗುತ್ತೆ. ಅವ್ರ ಮಾತು ನಾನು ಕೇಳಿಸ್ಕೊಂಡೆ ಕಡೆಯ. ಇವಾಗ ನಾನು ಏನು ಮಾತಾಡಿದ್ರು ಅವಕ್ಕೆಲ್ಲ ನನ್ನ ಮಾತು ಅರ್ಥ ಆಗುತ್ತೆ ಕಡ್ರಯ್ಯ. ತೋಳಿ ಎಲ್ರು ಈ ಗ್ಯಾಜೆಟ್ ಹಾಕೊಳ್ರಯ್ಯ. ತೋಳಿ ತಗೋಬ. ಗೆಳೆಯರೇ, ಅವನು ತುಂಬಾ ಹುಷಾರಾಗಿದ್ದಾರೆ. ಅವರು ಒಬ್ರ ಮೇಲೆ ಒಬ್ರು ಹತ್ಕೊಂಡು ಮೇಲೆ ಹೋಗ್ಬಿಟ್ರು. ಅವರು ಫ್ಯಾನ್ ನ ಕಿತ್ಕೊಂಡು ಅದನ್ನ ಆಯುಧ ತರ ಯೂಸ್ ಮಾಡ್ಕೊಂಡ್ರು. ನಾನಂತೂ ಡ್ಯಾನ್ಸ್ ಮಾಡಿ ಸುಸ್ತಾಗ್ಬಿಟ್ಟಿದೀನಿ. ನನ್ ಮೈ ಎಲ್ಲ ನೋವ್ತಾ ಇದೆ ಈಗ. ಅವರು ಧೈರ್ಯವಂತರು ಅಷ್ಟೇ ಅಲ್ಲ, ಒಳ್ಳೆಯವರು ಕೂಡ ಇದ್ದಾರೆ. ಅವರು ಅತಿಥಿ ಸತ್ಕಾರ ಕೂಡ ಮಾಡ್ತಾರೆ. ಅವರು ನೋಡಿ ಇಲ್ಲಿ ಈ ಜೇನ್ ಗೂಡ್ನ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ನೀವೆಲ್ರೂ ಯೂಸ್ಲೆಸ್, ಯಾವ ಕೆಲ್ಸಕ್ಕೂ ಬರಲ್ಲ. ನಾನ್ ಕಾಡಿನ ರಾಜ ಸಿಂಹದ ಹತ್ರ ಹೋಗ್ತೀನಿ. ಆ ಮನೆ ನಂದು, ಮತ್ತದನ್ ಯಾರು ಕಿತ್ಕೊಳಕ್ಕಾಗಲ್ಲ. ಖಾಲಿ ಹೋಟೆಲ್ ತಲೆ ಓಡ್ತಾ ಇಲ್ಲ ಕಣ ಬದ್ಲು. ಅಕಸ್ಮಾತ್ ಲಯನ್ ಏನಾದ್ರು ಬಂದ್ಬಿಟ್ರೆ ನಮ್ ಕತೆ ಅಷ್ಟೇನೆ. ಏನಾದ್ರು ಯೋಚ್ಸೋ. ಐಡಿಯಾ. ಡಾಕ್ಟ್ರಣ್ಣ, ನೀವು ನನ್ನ ಹೆಣ್ಣು ಲೈನ್ ಮಾಡಕ್ ಬಿಡ್ತೀರಾ ಅಣ್ಣ? ಕಾಡಿನ ರಾಜ, ನನ್ ಮಾತ್ ಕೇಳಿಸ್ಕೊಳ್ಳಿ. ನಾನು ನಿಮ್ಮ ಪ್ರಜೆ. ನೀವೇ ನನ್ನ ರಕ್ಷಣೆ ಮಾಡಿಲ್ಲ ಅಂದ್ರೆ ಮತ್ ಯಾರು ಮಾಡ್ತಾರೆ? ನಾನ್ ಬರ್ತೀನಿ ನಿನ್ ಜೊತೆಲಿ. ಅವ್ರಿಗೆ ಶಿಕ್ಷೆ ಕೊಡ್ತೀನಿ ಅಂತಂದ್ರೆ ಅವ್ರ ಜೀವನದಲ್ಲಿ ನೆನಪಿಟ್ಕೋಬೇಕು ಅಂತ ಶಿಕ್ಷೆ ಕೊಡ್ತೀನಿ. ಅರೆ, ಎಷ್ಟು ಚಾಲಾಕಿ ಇದಾರೆ ಈ ಮನುಷ್ಯರು. ಅರೆ ಕಾಡಿನ ರಾಜ, ಅದು ನಕಲಿ. ನೀವು ಅವ್ರ ಬಲೆಗೆ ಬೀಳ್ಬೇಡಿ. ಕಿಂಗ್ ಲಯನ್, ನಾನ್ ಈ ಮನೇಲಿ ಇರ್ತೀನಿ. ಆದ್ರೆ ಈ ಮನೇನ ಕೆಲವು ಪ್ರಾಣಿಗಳು ಕಬ್ಜಾ ಮಾಡ್ಬಿಟ್ಟಿದೆ. ಲೋಬಡಿಯ ಮಾಡ್ತಿರೋದು ಲೋಬಡಿ. ಮತ್ತೆ ನಾನು ಈ ಕಾಡನ್ನ ಬಿಟ್ಬಿಟ್ಟು ದೂರ ಹೋಗ್ತೀನಿ. ನನಗ್ ಸಹಾಯ ಮಾಡೋರು ಯಾರು ಇಲ್ಲ. ಅರೆ ಎಷ್ಟ್ ನಾಟಕ ಮಾಡ್ತಿದ್ದಾಳೆ. ನಕಲಿ. ಇವತ್ತಿಂದ ಈ ಬಂಗ್ಲೆ ಒಳಗಡೆಗೆ ಯಾರು ಬರಲ್ಲ. ಈ ಬಂಗ್ಲೆ ಇನ್ಮೇಲೆ ನಿಂದೆ ಆಗಿರುತ್ತೆ, ಮುಂದೇನು ನಿಂದೆ ಆಗುತ್ತೆ. ಅರೇ ಕಾಡಿನ ರಾಜ, ನಾನ್ ಹೇಳೋದ್ ಸ್ವಲ್ಪ ಕೇಳಿಸ್ಕೊಳ್ಳಿ. ಈ ಸಿಂಹಿಣಿ ನಕಲಿ ಇದ್ದಾಳೆ. ನೀವು ಅಂದ್ರೆ ಇವಳ್ಗೊಂದೇ ತೊಡದ್ ತೋರ್ಸ್ಲಾ? ನಿನ್ ಇಷ್ಟೊಂದು ಧೈರ್ಯನ? ನನಗಾಗೋ ರಾಣಿಗೆ ಪಂಜ ಹೊಡಿತೀನಿ ಅಂತ ಹೇಳ್ತೀಯ? ನೀವೇ ಬೇಕಾದ್ರೆ ಅದನ್ನ ಮುಟ್ ನೋಡಿ ಅಲ್ಲ. ಓಕೆ, ಇವಾಗ್ಲೇ ನೋಡ್ತೀನಿ. ಬೇಡ ನೀವ್ ಈ ತರ ಎಲ್ಲ ಮಾಡ್ಬಿಡಿ. ನೀವ್ ಒಂಥರ ಏನಾದ್ರು ಮಾಡಿದ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ಯೋ, ನಿನಗೆಲ್ಲಿ ನಿನ್ ಬಂಡವಾಳ ಬಯಲಾಗುತ್ತೋ ಅಂತ ಭಯ ಆಗ್ತಾ ಇದೆಯಾ? ಮೋಸ, ನನಗೇನೆ ಮೋಸ ಮಾಡ್ತೀರಾ? ನನ್ ಬ್ಯಾಗ್ ಕಣೋ, ಈಗ ನಿನ್ ಸರ್ದೆ. ನೀನೇ ಶುರು ಹಚ್ಕೊಂಡ್ಬಿಡ್ಬೇಕು. ಅರೆ ಖಾಲಿ ಹೋಟೆಲ್ ಅಂತಾನೆ ಓಡೋದಿಲ್ಲ ಕಣೋ. ನೀನೇನಾದ್ರೂ ಒಳ್ಳೆ ಐಡಿಯಾ ಕಣೋ. ಹಂಗಾರೆ ಸಮೋಸ ತಿನ್ಬಿಟ್ಟು ನಿನ್ ಕೆಲಸ ಶುರು ಹಚ್ಕೊಂಡ್ಬಿಡ. ಸಿಂಹ, ಸ್ವಲ್ಪ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಸ್ವಲ್ಪ ಡಿಸ್ಕಸ್ ಮಾಡೋಣ ಬಾಪ. ಅದೇನಂದ್ರೆ ಇದು ಸುಳ್ಳು. ಎಲ್ಲ ಪ್ರಾಣಿಗಳು ಒಳಗ್ ಬನ್ನಿ. ಈ ಮನುಷ್ಯ ಬರೀ ಶಕ್ತಿಶಾಲಿ ಅಲ್ಲ, ಒಳ್ಳೆ ಹೃದಯವಂತ ಕೂಡ. ನನ್ನ ನಿರ್ಧಾರ ಏನು ಅಂತಂದ್ರೆ, ಈ ಮನುಷ್ಯ ಎಷ್ಟು ದಿನ ಈ ಬಂಗ್ಲೆಯಲ್ಲಿ ಇರ್ತಾನೋ ಅಲ್ಲಿವರೆಗೂ ನೀವ್ ಯಾರು ಇಲ್ಲಿ ಬರ್ಕೂಡ್ದು. ಈ ಮನುಷ್ಯ ಯಾವಾಗ ಇಲ್ಲಿರೋದಿಲ್ವೋ ಅವಾಗ ನೀವು ಬಂದು ಇಲ್ಲಿರ್ಬಹುದು. ಇದು ನಾನು ನಿಮಗೆ ಮಾಡ್ತಾ ಇರೋ ಆದೇಶ. ಒಳ್ಳೆ ನಿರ್ಧಾರನೇ ತಗೊಂಡ್ಬಿಟ್ರಿ ಸಿಂಹರಾಜ. ನಮ್ಗೆ ಈ ನಿಮ್ ನಿರ್ಧಾರ ಒಪ್ಪಿಗೆ ಆಗಿದೆ ಮಹಾರಾಜ್ರೆ. ನಮ್ಗೊಪ್ಪಿಗೆ ಇದೆ. ಅರೆ ನನ್ ಬಾಡಿಗೆ ಕತೆ ಏನಾಗತ್ತೆ ಇವಾಗ? ಲಂಬಡಿ, ಇವತ್ತಿಂದ ನಿನಗೆ ಯಾರು ಏನು ಕೊಡೋದಿಲ್ಲ. ನೀನೇ ಕಷ್ಟಪಟ್ಟು ದುಡಿಬೇಕು, ನೀನೇ ತಿನ್ಬೇಕು. ಎಲ್ಲ ಇಲ್ಲಿ ಫ್ರೀ ಆಗಿರ್ತಾರೆ. ಕಿಂಗ್ ಲಯನ್, ತಮ್ಗೆ ಬಹಳ ಧನ್ಯವಾದಗಳು. ಈಗ ಮಿಸ್ಟರ್ ಫಾಕ್ಸ್ ಬರುವಂತ ಟೈಮ್ ಆಗ್ತಾ ಇದೆ.
ನಮ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನಾವು ಫ್ರೀ ಆದಾಗ ತಮ್ಮನ್ನು ಭೇಟಿ ಮಾಡ್ತೀವಿ. ಓಕೆ, ಬಾಯ್ ಬಾಯ್. ಮೊಟ್ಟು ಪತ್ಲು, ನಾನು ಬಚ್ಚಿಟ್ಕೊಂಡು ಎಲ್ಲ ನೋಡ್ತಾ ಇದ್ದೆ. ನನಗೆ ಗ್ಯಾರಂಟಿ ಇತ್ತು ನನ್ನ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ತೀರಾ ಅಂತ. ಅದಕ್ಕೋಸ್ಕರ ನಾನು ಈ ಕೆಲಸನ ನಿಮ್ಗೆ ಕೊಟ್ಟಿದ್ದು. ಈ ಪ್ರಾಣಿಗಳ ವಿಷಯನ ಯಾಕೆ ನಿಮ್ಮಿಂದ ಬಚ್ಚಿಟ್ಟೆ ಅಂದ್ರೆ, ನೀವು ಬರ್ಲಿಲ್ಲ ಅಂದ್ರೆ ಇಲ್ಲಿಗೆ. ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಲೆಟ್ಸ್ ಅ ಪಾರ್ಟಿ. ನಾನು ಪಾರ್ಟಿಗೆ ಬರ್ಬೋದಾ? ಫ್ರೀಯಾಗಿ ಊಟ ತಿಂಡಿ ಬರೋದು ನಿಂತೋಗಿದೆ. ಇವಾಗ ಫ್ರೀಯಾಗಿ ಪಾರ್ಟಿನಾದ್ರೂ ಮಾಡ್ತೀನಿ. ಹಾ, Watch India's largest kids library only on Jio Hotstar. Download the app now.